ಒಂದು ಸಂತೋಷದ ವಿಷಯ. ನಮ್ಮ ಮಹಿಳಾ ಸಂಘಕ್ಕೆ 10 ವರ್ಷ ತುಂಬಿತು. ಹೌದಾ? ಅಭಿನಂದನೆಗಳು ಮೇಡಮ್. ಹಾಗಿದ್ರೆ ದಶಮಾನೋತ್ಸವ ಆಚರಿಸ್ತಾ ಇದ್ದೀರಾ? ದಶಮಾನೋತ್ಸವಕ್ಕೆ ಸದಸ್ಯರ ಸ್ವಂತ ಹಣ ಕಾಣಿಕೆಯಾಗಿ ತಗೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಸ್ವಂತ ಹಣ ಅಂದ್ರೆ? ಹೆಣ್ಣು ಸ್ವಾವಲಂಬಿಯಾಗಿರಬೇಕು. ತಾನೇ ಸ್ವಂತ ಸಂಪಾದನೆ ಮಾಡಿದ ಹಣವನ್ನ ನಮ್ಮ ಮಹಿಳಾ ಸಂಘಕ್ಕೆ ಕಾಣಿಕೆಯಾಗಿ ಕೊಡಬೇಕನ್ನೋದೇ ನಮ್ಮ ಉದ್ದೇಶ. ಆದ್ರೆ ಆಂಟಿ ಕೆಲಸ ಇಲ್ಲ. ನಾನು ಜಾಕಿ ಆಗಿದ್ದೀನಿ, ಆದ್ರೆ ಇನ್ನ ರೇಡಿಯೋ ಸಿಕ್ಕಿಲ್ಲ. ಸಂಪಾದನೆ ಎಲ್ಲಿಂದ ಬರ್ಬೇಕು? ಮಹಿಳೆ ದುಡಿಯೋಕೆ ಶುರು ಮಾಡಿದ್ರೆ ಗಂಡಸರನ್ನೇ ಮೀರಿಸಬಹುದು. ಟೈಲರಿಂಗ್ ಮಾಡ್ಬೋದು, ಹಪ್ಪಳ ಸಂಡಿಗೆ ಮಾಡಿ ಮಾರಬಹುದು, ಮಕ್ಕಳಿಗೆ ಪಾಠ ಸಂಗೀತ ನೃತ್ಯ ಹೇಳ್ಕೊಡ್ಬೋದು. ಆಂಟಿ ನೀವೇನ್ ಮಾಡ್ತೀರಾ? ನಾನೇನೇ ಮಾಡ್ಲಿ, ನಂಗೆ ಹಾಡು ಹೇಳಕ್ಕೂ ಬರಲ್ಲ, ಡಾನ್ಸ್ ಮಾಡಕ್ಕೂ ಬರಲ್ಲ. ಪಾಠ ಹೇಳಕ್ಕಂತೂ ಮೊದಲು ಬರಂಗಿಲ್ಲ. ಅಕ್ಕ, ನಾವು ಮನೆ ಮುಂದೆ ಉಳ್ಳಾಗಡ್ಡಿ ಬದ್ನಿಕಾಯಿ ಹಚ್ಕೊಂಡು ಮಾಡಿದ್ರೆ ಹೆಂಗೆ? ಬೇಷ್, ನಾನೇ ಅರ್ಧ ಕೆಜಿ ಕೊಟ್ಟೋಗ್ತೀನಿ. ಸುಬ್ಬು, ತರಕಾರಿಲಿ ಲಾಭ ಕಡಿಮೆ. ಸೀರೆ ತಂದು ಮಾರಿದ್ರೆ ತಗೊಂಬ. ಒಳ್ಳೆ ಸೀರೆಗಳನ್ನೆಲ್ಲ ಸ್ಯಾಂಪಲ್ಗೆ ಅಂತ ಪಾರೋ ಅಂಟಿ ಉಟ್ಕೊಳ್ಳಿ. ಆಮೇಲೆ ಅದನ್ನ ಇವರೇ ಕೊಂಡ್ಕೋಬೇಕಾಗತ್ತೆ. ಹಂಗಂದ್ರೆ ಪಟ್ಟಿ ಚಡ್ಡಿ ನೆಟ್ ಬನ್ನಿ ತಂದು ಮಾರಿದ್ರೆ? ಮೇಡಮ್, ಮಾತು ಎಲ್ಲೆಲ್ಗೋ ಹೋಗ್ತಾ ಇದೆ ನೋಡಿ. ನೀವೇನ್ ಮಾಡ್ತಿರೋ ನೀವೇ ಡಿಸೈಡ್ ಮಾಡಿ. ನಾವೇನ್ ಬರ್ತೀವಿ. ಮಹಿಳಾ ಮಣಿಗಳು, ನನ್ನ ಕೈಲಾಸನ ಫೆನಾಯಿಲ್ ಹಾಕಿ ತೊಳೆದಂಗಾಯ್ತು. ಈಟಿಂಗ ರೀ, ಮಹಿಳೆಯರು ಸ್ವಾವಲಂಬಿ ಆಗ್ಬೇಕು. ಬೇಷ್. ಒಂದೊಂದು ಕಾಸಿಗೂ ಗಂಡಸಿನ ಎದುರಿಗೆ ಕೈ ಚಾಚ್ಕೊಂಡು ನಿಂತ್ಕೋಬಾರ್ದು. ಕೈ ಚಾಚ್ಕೊಂಡು ನಿಂತ್ಕೊಳ್ಳೇಬಾರ್ದು, ಹಾಗೆ ಕೂತ್ಕೊಂಡು ದುಡ್ಡು ಕೇಳಬಾರ್ದು. ಅಂಕಲ್, ನಾವು ಲೇಡೀಸು ಕಷ್ಟಪಟ್ಟು ದುಡಿತೀವಿ. ಆ ದುಡ್ಡನ್ನ ನಮ್ಮ ಮಹಿಳಾ ಸಂಘ ದಶಮಾನೋತ್ಸವ ಕೊಡ್ತೀವಿ. ದುಡಿಯೋದಿಂದ ಏನ್ ಮಾಡ್ತೀರಾ? ಗಂಡನ ಜೇಬು ಕತ್ರಿ ಹಾಕ್ತೀರಾ? ಬಿಡ್ತು ಅನ್ರಿ. ಏನಾರ ಮಾರಿ ಅಂತ ಅವ್ರು ಹೇಳೋದಾರ ಮಮ್ಮ. ಹೇಳೋಗ್ತಾರೆ ಕಣ. ಮಾರಿದ್ರೆ ಗಂಡನ್ನೇ ಮಾರಿ ಅಂತ ಹೇಳ್ತಾರೆ. ರೀ, ಪತಿ ಪರಮೇಶ್ವರ್ ಮಾರಕ್ಕಾಗತ್ತೇನ್ರಿ? ಅಕ್ಕ, ನೀ ಮಾರಕ್ ಹೋದ್ರು ಮಾಮನ ಯಾವ ಉಸಿರು ತೊಳಂಗಿಲ್ಲ. 3.5 ಅಡಿ ತಲೆ ಮೇಲೆ ಮಟಕ್ದ ಅಂದ್ರೆ 3 ಅಡಿ ಒಳಗೋಗಿ ಹೊರೆ ಮಾತ್ರ ಮೇಲಿರ್ಬೇಕು. ಪಾರ್ಕೆ ಮಾರಿ ಸುಲಭವಾಗಿ ಸೇಲ್ ಆಗತ್ತೆ. ನೋಡ್ದೇನೆ ವೇದ, ಪೊರ್ಕೆ ಮಾರ್ಬೇಕಂತೆ ಎಷ್ಟು ಹಂಗಿಸ್ತಾರೆ. ಆಂಟಿ, ನಾವ್ಯಾಕೆ ಪೊರ್ಕೆ ಮಾರಬಾರ್ದು? ಬಣ್ಣವ್ರೆ, ನಿಮಗೆ ಸಾಲ ಬೇಕು ನಿಜ, ಆದ್ರೆ 50,000 ರೂಪಾಯಿ ಯಾವ ಗ್ಯಾರಂಟಿ ಮೇಲೆ ಕೊಡ್ಲಿ? ನಾಲ್ಗೆ ಸರ್, ನಾಲ್ಗಿಗಿಂತ ಗ್ಯಾರಂಟಿ ಬೇಕಾ? ನಾಲ್ಗೆ ಕೈಗೆ ಸಿಗಲ್ಲ, ಅದನ್ನ ಆಧಾರವಾಗಿ ಇಟ್ಕೊಳಕ್ ಆಗಲ್ಲ. ನಿಮ್ಮನ್ನೇ ನಂಬ್ಕೊಂಡು ಬಂದ್ಬಿಟ್ಟಿದ್ದೀನಿ. ನೀವು 50,000 ಕೊಟ್ಟರೆ ಬಿಸ್ನೆಸ್ ಶುರು ಮಾಡ್ತೀನಿ, ಇಲ್ಲ ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಭಿಕ್ಷೆ ಬಿಡ್ತೀನಿ ಸರ್. ಎರಡನೇದೇ ಬೆಸ್ಟ್ ರೀ, ಬಂಡವಾಳನೇ ಹಾಕೋಂಗಿಲ್ಲ. ಸರ್, ಇದು ತುಂಬ ಲಾಭದ ಬಿಸ್ನೆಸ್ಸು ಸರ್. ಏನು ಬಿಸ್ನೆಸ್ಸು? ಸರ್, ಮಲೇಷ್ಯಾದಿಂದ ಪೊರಕೆ ತರಿಸ್ತಾ ಇದ್ದೀನಿ ಸರ್. ಪೊರಕೆಗೆ ಇವತ್ತು ತುಂಬ ಡಿಮ್ಯಾಂಡು ಸರ್. ಇಂಡಿಯಾದಲ್ಲಿ ಹುಡುಕಿದ್ರು ಇಂಥ ಪೊರಕೆ ಸಿಗಲ್ಲ ಸರ್. ಅಲ್ಲಿಂದ ಪೊರಕೆ ತಂದು ಇಲ್ಲಿ ಮಾರಕ್ಕಾಗತ್ತಾ? ಇಲ್ಲಿ ಯಾರು ತಗೋತಾರೆ? ಸರ್, ನೀವು ಪೊರ್ಕೆ ಮಾರ್ತೀರಾ? ಹೌದು ಮೇಡಮ್, ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀವಿ. ಫಾರಿನ್ ಪೊರಕೆ ಮೇಡಮ್, ಅದಕ್ಕೆ ನಮ್ಮ ಯಜಮಾನ್ರ ಹತ್ರ ಸಾಲ ಕೇಳೋದಕ್ಕೋಸ್ಕರ ಬಂದೆ. ರೀ, ಅವ್ರ ಪೊರ್ಕೆ ಬಿಸ್ನೆಸ್ ಸಾಲ ಕೊಡ್ರಿ. ಅದು ಹೇಗೆ ಕೊಡಕ್ಕಾಗತ್ತೆ? ಗ್ಯಾರಂಟಿ ಏನಿದೆ? ಗ್ಯಾರಂಟಿ ತಾನೇ, ನಾನ್ ಕೊಡ್ತೀನಿ. ಮೊದ್ಲು ಅವ್ರಿಗೆ ಸಾಲ ಕೊಡಿ, ನಾವು ಪೊರ್ಕೆ ಮಾರ್ಬೇಕು ಅಂತಿದ್ದೀವಿ, ಗೊತ್ತಾ? ಏನು ಮೇಡಮ್, ನೀವು ಪೊರಕೆ ಮಾಡ್ತೀರಾ? ಹೌದು, ಮಹಿಳೆ ಸ್ವಾವಲಂಬಿ ಆಗ್ಬೇಕು, ಅದಕ್ಕೆ ಪೊರ್ಕೆ ಮಾರ್ತಾ ಇದ್ದೀವಿ. ನಮ್ಮ ಪತಿದೇವರು ಇದನ್ನೇ ಉಪದೇಶ ಮಾಡಿದ್ದಾರೆ. ನಾನು ಉಪದೇಶ ಮಾಡ್ಲಿಲ್ಲಮ್ಮ, ತಮಾಷೆಗೆ ಹೇಳಿದೆ. ನೀವು ತಮಾಷೆ ಮಾಡಿದ್ದನ್ನೇ ನಾವು ನಿಜ ಮಾಡ್ತೀವಿ ಬಿಡ್ರಿ. ಹಾಗಿದ್ರೆ ನಿಮ್ಮ ಯಜಮಾನ್ರ ಹತ್ರ ನನಗೆ ಸಾಲ ಸಿಗುತ್ತೆ? ಖಂಡಿತ ಸಿಗುತ್ತೆ ರೀ. ಅವ್ರಿಗೆ 1 ಲಕ್ಷ ರೂಪಾಯಿ ಸಾಲ ಕೊಡಿ, ಫಾರಿನ್ ಇಂದ ಪೊರ್ಕೆ ತರಿಸ್ಲಿ. ಮಹಿಳಾ ಸಂಘದ ಎಲ್ಲ ಮೆಂಬರ್ ಸೇರಿ ಪೊರ್ಕೆ ಮಾರ್ತೀವಿ. ನೀವು ಕಮಿಷನ್ ಖಂಡಿತ ಕೊಡ್ಬೇಕು. ಖಂಡಿತ ಕಮಿಷನ್ ಕೊಡ್ತೀನಿ ಮೇಡಮ್. ಅಷ್ಟೇ ಅಲ್ಲ, ನಮ್ಮನ್ನು ನಿಮ್ ಬಿಸ್ನೆಸ್ ಗೆ ಪಾರ್ಟ್ನರ್ ಆಗಿ ತಗೋಬೇಕು. ಬರೋ ಪ್ರಾಫಿಟ್ ಅಲ್ಲಿ ಅರ್ಧ ನಿಮ್ಗೆ, ಅರ್ಧ ನಮ್ಗೆ. ಆಗ್ಬಹುದು, ಸಂತೋಷದಿಂದ ಕೊಡ್ತೀನಿ. ರೀ, ಮೊದ್ಲು ಅವ್ರಿಗೆ ದುಡ್ಡು ಕೊಡ್ರಿ. ಹೈಕಮಾಂಡ್ ಆರ್ಡ್ರು ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗು ಕೇಳ್ತಾರೆ, ನಾನು ಕೇಳದೆ ಇರ್ತೀನ? 50,000 ರೂಪಾಯಿ ಕೇಳಿದ್ದೀರಾ? ಕೊಡ್ತೀನಿ. ಅದರಲ್ಲಿ ಬಾಂಡ್ ಪೇಪರ್ ಇದೆ, ತೆಗೆದುಬಿಟ್ಟು ಕೆಲಸ ಸೈನ್ ಹಾಕಿಸ್ಕೊ, ನಾನು ದುಡ್ಡು ತೊಗೊಂಡ್ಬರ್ತೀನಿ. ಸರಿ ಸರ್, ಇಲ್ಲೊಂದು ಸಿಗ್ತೀನಿ. ಬಾರೋ, ಜಾಮೀನ್ಗೆ ನೀನೊಂದು ಸೈನ್ ಹಾಕು. ರೀ, ನಾನು ನಿಮ್ಮ ಅರ್ಧಾಂಗಿ ಅಲ್ವಾ, ನನ್ನ ಬದಲು ನೀವೇ ಸೈನ್ ಹಾಕ್ಬಿಡಿ. ಆಗಳಪ್ಪ. ಹಾಯ್, ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಮಹಿಳೆ ಸ್ವಾವಲಂಬಿ ಆಗ್ಬೇಕು ಅನ್ನೋ ಕೂಗು ಇದ್ದಿದ್ದೆ. ನಮ್ಮ ಪಾರು ಆಂಟಿ ಪೊರ್ಕೆಗಳನ್ನ ಮಾರಕ್ಕೆ ಡಿಸೈಡ್ ಮಾಡಾಗಿದೆ. ಪೊರ್ಕೆಗಳನ್ನ ಹೋಲ್ಸೇಲ್ ಆಗಿ ತಗೊಂಬಂದಿದ್ದಾರೆ. ಈ ಪೊರ್ಕೆಗಳನ್ನ ಎಲ್ಲಿ ಮಾರ್ತಾರೆ, ಯಾರು ಮಾರ್ತಾರೆ, ಇದರಿಂದ ಲಾಭ ಬರುತ್ತಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡಿ. ಪ್ರಿಯ ವೀಕ್ಷಕರೇ, ಈಗ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಗೇನಾದ್ರೂ ಪೊರ್ಕೆ ಬೇಕಾದ್ರೆ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲಲ್ಲಿ PP ಅಂತ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ನಿಮ್ಗೆ ಎಷ್ಟು ಪೊರ್ಕೆಗಳು ಬೇಕು ಅಂದ್ರೆ 1, 2, 3, 4 ಅಂತ ಟೈಪ್ ಮಾಡಿ 420 ಮೆಸೇಜ್ ಮಾಡಿ. ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಪೊರ್ಕೆಗಳನ್ನ ನಿಮ್ಮ ತಲೆ ಮೇಲೆ ಇಡ್ತೀವಿ. ಇದರಿಂದ ಬಂದ ಲಾಭದಿಂದ ಮಹಿಳಾ ಸಂಘಟನೆನ ಬೆಳೆಸ್ತೀವಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಬನ್ನಿ ಬನ್ನಿ, ಮಲೇಷಿಯಾ ಪೊರ್ಕೆ, ಹೊಸ ತರ ಪೊರ್ಕೆ ಕೊಂಡ್ಕೊಳ್ಳಿ. ಇಂಥ ಪೊರ್ಕೆ ನಿಮ್ಗೆಲ್ಲ ಸಿಗಲ್ಲ. ಯಪ್ಪ, ಯಾರ ಬಂದೈತೆ ಕಸ್ಬರಿ ತಗೊಳ್ರು, ವಜ್ಜೆ ತಡೆಯಕ್ಕೆ ಹೋಲ್ತೆ, ಗೋಡ್ ನುಗ್ಸಾಕತ್ತೈತಿ. ಯಪ್ಪ, 4 ತಗೋರು.
ಏ ಅಪ್ಪ ಮೂರ ತೋರು. ಏ ಅಪ್ಪ ಒಂದ್ ಕೆಸ್ ಬರೀ ತೋರು. ಪೂದಿನ ಗುಡಿ ಬಸವಣ್ಣ. ಬನ್ನಿ ತಗೊಳ್ಳಿ ಗುಡಿಸಿ ಗ್ರಹಚಾರ ಬಿಡಿಸಿ. ಏನೋ ಇದು ಪರಕೆ ಮಾರಕ್ಕೆ ಬೀದಿಗೆ ಇಳಿದು ಬಿಟ್ರಲ್ಲ. ಅವರು ಪೊರಕೆ ಮಾರೋದಕ್ಕೆ ಬೀದಿಗೆ ಇಳಿದ್ರೆ ನಿನ್ನ ಮನ ಗಟಾರಕ್ಕೆ ಹೋಗುತ್ತೆ. ಬೇಡ ಅಂತ ಹೇಳಿದ್ದಾಯ್ತಪ್ಪ. ಹೆಂಡತಿ ಗಂಡನ ಮಾತು ಎಲ್ಲಿ ಕೇಳ್ತಾಳೆ. ಬನ್ನಿ ಸರ್ ಬನ್ನಿ, ಒಬ್ರಾದ್ರೂ ಕೊಂಡ್ಕೊಳ್ಳಿ. ಅಣ್ಣ ಒಂದ್ ಕೆಸ್ ಬರೀ ತಗೋಣ. ಪರಕೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಫಾರೆನ್ ಮನೆಗೆ ತಗೋದ್ರೆ ವೇಸ್ಟು. ಯಾಕೆ? ಮನೇಲಿ ಹೆಣ್ಮಕ್ಳಿಲ್ಲ, ನೀವೇ ಬರ್ತೀರಾ? ಪಾರ್ವತಿ ಅವರೇ, ರಸ್ತೆಯಲ್ಲಿ ಪೊರಕೆ ಮಾರೋದು ಅಷ್ಟೊಂದು ಚೆನ್ನಾಗಿರಲ್ಲ ರೀ. ಆದ್ರೆ ಗ್ರಾಹಕರಿಗೆ ಇಷ್ಟ. ಪ್ರತಿಯೊಂದ್ ಮನೆಗೂ ಪೊರಕೆ ಅವಶ್ಯಕತೆ ಇದೆ. ಈಗೇನು ನಿಮ್ಗೆ ಬೇಕೋ ಬೇಡವಾ? ನನಗೇನು ಬೇಕಾಗಿಲ್ಲ. ಅಲ್ಲಿ ನೋಡಿ ಹೆಲ್ತ್ ಇನ್ಸ್ಪೆಕ್ಟರ್ ಬರ್ತಾ ಇದಾರೆ, ಅವ್ರನ್ನೇ ಕೇಳಿ. ನಡಿಯಾ. ನಮಸ್ಕಾರ ಸರ್. ಅದೇನು ಅಂತ ಲಾಯರ್ ಆಗಿದ್ಯೋ, ಯಾರು ಮರ್ಯಾದನೆ ಕೊಡಲ್ಲ. ನಮಸ್ತೆ ಸರ್, ನೀವೇನು ಹೆಲ್ತ್ ಇನ್ಸ್ಪೆಕ್ಟ್ರು? ನಾನೇ ಹೆಲ್ತ್ ಇನ್ಸ್ಪೆಕ್ಟರ್. ಡೆಂಗ್ಯೂ ಚಿಕನ್ ಗುಣಿ ಎಲ್ಲ ತಮ್ಮಿಂದನಾ? ನನ್ನಿಂದಲ್ಲ, ನನ್ನಿಂದ ಕಡಿಮೆ ಆಗುತ್ತಷ್ಟೇ. ಸರ್ ನೋಡಿ ಸರ್, ಇದು ಫಾರಿನ್ ಪೊರ್ಕೆ, ಸ್ಪೆಷಲ್ ಪೊರ್ಕೆ. ಈ ಫಾರಿನ್ ಪೊರ್ಕೆನ ಇಂಡಿಯನ್ಸ್ ಆಗಿ ನಾವು ಸೇಲ್ ಮಾಡ್ತಾ ಇದೀವಿ. ಈ ಪೊರಕೆಯಲ್ಲಿ ಕಸ ನೀಟಾಗಿ ಹೋಗುತ್ತಾ? ಏನ್ ಸರ್ ಹೀಗೆ ಹೇಳ್ತಿದ್ದೀರಾ? ನಾವು ಗುಡಿಸ್ ತೋರಿಸ್ತೀವಿ ನೋಡಿ. ಬಾರೆ. ಪೊರಕೆ ಹ್ಯಾಕ್ ಕೆಲಸ ಮಾಡುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ನೀವಂತೂ ಅದ್ಭುತವಾಗಿ ಕಸ ಗುಡಿಸ್ತೀರಿ. ಅಯ್ಯೋ ಥ್ಯಾಂಕ್ ಯು ಸರ್. ಎಷ್ಟು ಪೊರಕೆ ಬೇಕು ಸರ್? ನಮ್ಮ ಮುನ್ಸಿಪಾಲಿಟಿಯಲ್ಲೂ ಕೆಲಸಗಾರರು ಇದ್ದಾರೆ, ಆದ್ರೆ ಅವರು ಇಲ್ಲೊಂದು ಪೊರಕೆ ಅಲ್ಲೊಂದು ಪೊರಕೆ ಹಾಕ್ತಾರೆ. ಗುಡಿಸಿರೋ ರಸ್ತೆನೆ ಮತ್ತೆ ಗುಡಿಸ್ತಾರೆ, ಆದ್ರೆ ಅವ್ರಿಗೆ ಏನಕ್ಕೂ ಪ್ರಯೋಜನ ಇಲ್ಲ. ಸರ್ ನಿಮ್ಗೆ ಈಗ ಎಷ್ಟು ಪೊರಕೆ ಕೊಡ್ಲಿ ಹೇಳಿ? ಪೊರಕೆಗಳೇನೋ ನಮ್ಮ ಹತ್ರ ಇದೆ ಅಮ್ಮ, ಆದ್ರೆ ನಿಮ್ಮ ತರ ಕಸ ಗುಡಿಸೋರಿಲ್ಲ. ನಮ್ಮ ಮುನ್ಸಿಪಾಲಿಟಿಯಲ್ಲೇ ನಿಮ್ಗೆ ಕೆಲಸ ಕೊಡ್ತೀವಿ, ದಯವಿಟ್ಟು ಬಂದು ನಮ್ಮಲ್ಲಿ ಕಸ ಗುಡಿಸ್ಕೊಂಡಿರ್ತೀರಾ? ನಮ್ಮನೇನ್ ಬೀದಿಲ್ ಕಸ ಗುಡ್ಸೋರು ಅನ್ಕೊಂಡ್ರೇನ್ರಿ? ಮತ್ತೆ ರಸ್ತೆ ಗುಡಿಸ್ತಾ ಇದ್ರಿ? ಅದು ಪೊರಕೆ ಮಾರಕ್ಕೆ ಕಸ ಗುಡಿಸ್ ತೋರಿಸಿದ್ದು. ಸರಿ ಬಿಡಿ, ನಮ್ಮ ಮುನ್ಸಿಪಾಲಿಟಿ ರಸ್ತೆಗಳಿಗೆ ಅದೃಷ್ಟನೇ ಇಲ್ಲ. ಅಯ್ಯಪ್ಪ ಪಾಗೊಂಡು ಓದಲ್ಲ ಮಮ್ಮ. ಯಾಕೋ ತುಕಾರಮ್ಮ? ವಜ್ಜೆ ಹೊತ್ಕೊಂಡ್ಬರ್ಬೇಕಲ್ಲ. ಬಡವಲ್ಕಾಯಿ ಇಷ್ಟು ಪೊರಕೆ ಯಾಕೆ ಹೊತ್ಕೊಂಡು ಹೋಗಿದೆ? ಮಾರ್ಬೇಕಲ್ರಿ ಗುಂಡನವ್ರೆ. ಎಷ್ಟು ಮಾರಿದ್ಯ ಮಂಕುರಮ್ಮ? ಎಲ್ಲಿ ಮಾರ್ತೀಮಮ್ಮ? ಹೆಂಗ್ ತೊಗೊಂಡೋಗಿದ್ದೆ ಹಂಗ ವಾಪಸ್ ತಗೊಂಬಂದಿನಿ. ಆಂಟಿ, ಈ ಬಿಸ್ನೆಸ್ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ನಾವು ಸರಿಯಾಗಿ ಪ್ರಚಾರ ಮಾಡ್ತಾ ಇಲ್ಲ. ಪೊರಕೆ ಇಲ್ಲದ ಮನೆ ಇಲ್ಲ ಗೊತ್ತಾ? ಕರೆಕ್ಟ್ ಪಾರ್ವತಿ ಅವರೇ, ಭರ್ಜರಿ ಪ್ರಚಾರ ಕೊಡ್ಬೇಕು. ರೀ ನೀವು ಗುಂಡನ್ನ ಇಬ್ರು ಬಿಡುವಾಗಿದ್ದೀರಾ? ಮನೆಗೆ ಹೋಗಿ ಪೊರಕೆ ಪ್ರಚಾರ ಮಾಡಿ. ನಾನು ಪೊರಕೆ ಪ್ರಚಾರ ಮಾಡ್ಬೇಕಾ? ನಾನು ಕ್ಲೈಂಟ್ ಯಾರು ನೋಡಿದ್ರೆ ಮಾನ ಮರದಿ ಅಕ್ಕುಟ್ಟೋಗುತ್ತಾರೆ. ರೀ ನೀವೇ ನಮಗೆ ಸಹಾಯ ಮಾಡಿದ್ರೆ ಯಾರಿಗೆ ಸಹಾಯ ಮಾಡ್ತಾರೆ? ಮಧ್ಯಾಹ್ನದಿಂದ ಮೇಲೆ ಹಿರಿಯರಿಲ್ಲ, ಅಸ್ತಮಾನದಿಂದ ಮೇಲೆ ಜಿತೇಂದ್ರಿಯರಿಲ್ಲ, ವಿಧಿಯ ಮೀರುವ ಅಮರರಿಲ್ಲ. ನಿಮ್ಮ ಕೈಯಿಂದ ಈ ಕೆಲಸ ಆಗಲ್ಲ. ರೀ ಇದಕ್ಕೆ ನೀವೇ ಏನಾದರೂ ಐಡಿಯಾ ಹೇಳಿ. ಹೌದು ಅಂಕಲ್, ನೀವೇ ನಮ್ಮ ಪಾಲಿನ ದಾರಿದೀಪ ಆಗ್ಬೇಕು. ಸರಿ, ಮನೆಗೆ ಹೋಗಿ ಕಸದ ಮಹತ್ವ ಹೇಳಿ ಕನ್ವಿನ್ಸ್ ಮಾಡಿ, ಖಂಡಿತವಾಗ್ಲೂ ತಗೊಳ್ತಾರೆ. ಮೇಡಮ್, ಇದು ಫಾರಿನ್ ಪೊರ್ಕೆ. ಯಪ್ಪ ವಜ್ಜ. ಏನೋ ಪೊರ್ಕೆ ಭಾರ ಇದೆಯಾ? ಇಲ್ಲ ಮೇಡಮ್, ಈ ಪೊರ್ಕೆ ತುಂಬಾ ಲೈಟ್ ವೈಟ್, ಕಸಕ್ಕಿಂತ ಹಗುರ. ಯಪ್ಪ ವಜ್ಜ. ಮೇಡಮ್ ಮನೇಲಿ ಕಸ ಇದ್ರೆ ಲಕ್ಷ್ಮಿ ಬರಲ್ಲ. ನೀಟಾಗಿ ಗುಡಿಸಿದಾಗ ಯಪ್ಪ ವಜ್ಜ. ತೂಕ ಜಾಸ್ತಿ ಇರಲ್ಲ. ಈ ಪೊರ್ಕೆಲಿ ಒಂದ್ಸರಿ ಮನೆ ಗುಡಿಸಿದ್ರೆ ಒಂದು ವಾರ ಕಸ ಬರಲ್ಲ. ಕಸ ಬೀಳೋದ್ ಬಿದ್ದೇ ಬೀಳುತ್ತಲ್ರಿ. ಇದು ಮಲೇಷ್ಯಾ ಪೊರ್ಕೆ, ಕಸ ಬೀಳಲ್ಲ. ಮಲೇಷ್ಯಾದಾಗ ಕಸ ಬಿಡಂಗಿಲ್ಲ ಅಕ್ಕ. ಬಾಯ್ ಮುಚ್ಚೋ ಸುಬ್ಬ. ಓಡ್ ನುಸಾಗತೈತಿ. ಏನು ಗುಡ್ಸರೆ ಕತ್ನೋವ್ ಬರುತ್ತಾ? ಇಲ್ಲ ಅವನು ಹುಚ್ಚ. ಈ ಪೊರ್ಕೆಯಿಂದ ಕಸ ಗುಡಿಸಿ ನಿಮ್ ಯಜಮಾನ್ರಿಗೆ ಸರ್ಪ್ರೈಸ್ ಕೊಡಿ. ಸರ್ಪ್ರೈಸ್ ಏನಿಲ್ಲ ರೀ, ನಮ್ಮ ಮನೇಲಿ ಮನೆ ಕೆಲಸ ಎಲ್ಲ ನಮ್ಮ ಯಜಮಾನ್ರೇ ಮಾಡ್ತಾರೆ, ಕಸಾನು ಅವರೇ ಗುಡಿಸ್ತಾರೆ. ಒಳ್ಳೆ ಜೋಕು. ಎಷ್ಟು ಪೊರ್ಕೆ ಕೊಡ್ಲಿ ಮೇಡಮ್? ಇನ್ನ ನಮ್ಮ ಯಜಮಾನ್ರಿಗೆ ಸಂಬಳ ಆಗಿಲ್ಲ, ಮುಂದಿನ ತಿಂಗಳು ನೋಡೋಣ. ಪರ್ಕೆ ಅವ್ರ ಡಿಪಾರ್ಟ್ಮೆಂಟ್ ಅಲ್ವಾ? ಅಲ್ರಿ, ನಿಮ್ ಮನೆ ಕೆಲಸ ಮಾಡೋರು ನಿಮ್ ಮನೆಯವ್ರ ಅಂದ್ಮೇಲೆ ಮತ್ತ ಅವ್ರು ಯಾರ್ರಿ ಪಗಾರ ಕೊಡ್ತಾರೆ? ನಾನು ಪೊರ್ಕೆ ಗ್ರಿಪ್ ಆಗಿರೇ ಇದೆ, ಆದ್ರೆ ಭಾರ ಜಾಸ್ತಿ. ಇದರಿಂದ ಗುಡಿಸಿದ್ರೆ ರಟ್ಟೆ ಹೊಟ್ಟೆ ಕೆಳಗೆ ಬಂದ್ಬಿಡುತ್ತೆ. ಸರ್ ಇದು ಫಾರಿನ್ ಪೊರ್ಕೆ ಅಲ್ವಾ? ಪೊರ್ಕೆಗೂ ಗುಡ್ಸಕ್ ಶಕ್ತಿ ಬೇಕಲ್ವಾ? ಆದ್ರೆ ಈ ಪೊರ್ಕೆ ಹಿಡಿಯೋ ಶಕ್ತಿ ನಮ್ಗಿಲ್ವಲ್ಲ. ಸರ್ ಒಂದೇ ಒಂದು ಪೊರ್ಕೆ ತಗೊಳ್ಳಿ ಸರ್, ಬರೀ 50 ರೂಪಾಯಿ. 50 ರುಪೀಸ್ ನಿಮ್ಗೆ ಒಂದು ಪಿಜ್ಜಾನು ಬರಲ್ಲ. ಇಂಥ ಪೊರ್ಕೆ ನಿಮ್ಗೆಲ್ಲೂ ಸಿಗಲ್ಲ ಸರ್. ಬೇಡ ಬಿಡಿ, ಮನೇಲಿ ನನ್ನ ಹೆಂಡತಿ ಇದ್ದಾಳೆ. ಅಲ್ಲ, ಇದನ್ನ ನಾವ್ಯಾಕೆ ತಗೋಬೇಕು? ಮೇಡಮ್, ಇದು ಫಾರಿನ್ ಪೊರ್ಕೆ. ಬ್ರ್ಯಾಂಡೆಡ್ ಅಲ್ಲ, ಪೇಪರ್ನಲ್ಲಿ ಬಂದಿಲ್ಲ, ಟಿವಿಲಿ ಬಂದಿಲ್ಲ. ಇದನ್ನ ಯಾರೇ ತಗೋತಾರೆ? ಇದು ಫಾರಿನ್ ಅಲ್ವಾ? ಫಾರಿನ್ ಪೊರ್ಕೆಗಳನ್ನ ಇಲ್ಲಿ ತಂದು ಮಾರೋದ್ರಿಂದ ಕೆಲವು ಸಮಸ್ಯೆಗಳಿರುತ್ತೆ, ಅದಕ್ಕೆ ನಾವು ಬ್ರ್ಯಾಂಡ್ ನೇಮ್ ಹಾಕಿಲ್ಲ. ನೋಡಮ್ಮ, ನಮ್ಗಿದು ಬೇಡ. ನಮ್ಮ ಮನೇಲಿ ಕರೆಂಟ್ ಪೊರ್ಕೆ ಇದೆ.
ಹಾಗಾದ್ರೆ ತಗೊಳ್ಳಿ ನಿಮ್ಮ ಪೊರ್ಕೆ. ನಡೆಯೋ ಸುಬ್ಬ. ಬೇಷ್, ಬಹಳ ಆಸಕ್ತಿಯಿಂದ ಮಾರ್ತಾ ಇದ್ದೀರಾ. ಎಷ್ಟು ಪೊರ್ಕೆ ಮಾರಿದ್ರಿ? ಇನ್ನೂ ಒಂದು ಹೋಗಿಲ್ರಿಪ್ಪ. ಯಾಕೆ ಅಂತ ಗೊತ್ತಾಗ್ತಿಲ್ಲ ಸರ್. ಬಣ್ಣದ ಮಾತುಗಳನ್ನ ಕಟ್ಟಿ ಬೇರೆ ರೀತಿನಲ್ಲೇ ಪೊರ್ಕೆನ್ ಮಾರಬೇಕು. ಅದೇಗೆ? ಇದು ಪ್ರಚಾರ ಯುಗ, ಚೆನ್ನಾಗಿ ಪ್ರಚಾರ ಮಾಡಬೇಕು. ಅದ್ ಹ್ಯಾಕ್ ಪ್ರಚಾರ ಮಾಡ್ಬೇಕು ಅಂತ ನೀವ್ ಹೇಳಿ. ಪೊರಕೆಯಿಂದ ಮನೆಯನ್ನ ಗುಡಿಸಿ ಟಿವಿ ಚೆನ್ನಾಗಿ ಕಾಣುತ್ತೆ ಅಂತ. ನಿಮ್ಮ ಅಡಿಗೆ ಮನೆಯನ್ನ ಗುಡಿಸಿದ್ರೆ ಅಡಿಗೆ ರುಚಿಕಟ್ಟಾಗಿ ಆಗುತ್ತೆ. ಈ ಪೊರಕೆಯಿಂದ ನಿಮ್ಮ ಮನೆ ಹಾಲ್ನ ಗುಡಿಸಿದ್ರೆ ನಿಮ್ ಫ್ಯಾನ್ ಜೋರಾಗಿ ತಿರುಗುತ್ತೆ. ಬೆಡ್ರೂಮ್ ಅಲ್ಲಿ ಗುಡಿಸಿದ್ರೆ ನಿಮ್ ಗಂಡ ನಿಮ್ಮನ್ನ ಹೆಚ್ಚು ಪ್ರೀತಿ ಮಾಡ್ತಾನೆ. ಬಾತ್ರೂಮ್ ಬಿಟ್ರಲ್ರಿ? ಜಾಹೀರಾತು ಎಷ್ಟು ಜೋರಾಗಿರುತ್ತೋ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿ ಸೇಲ್ ಆಗುತ್ತೆ. ನಂಗೆ ಅರ್ಥ ಆಯ್ತು ಮೇಡಮ್. ಬನ್ನಿ ಬನ್ನಿ. ಏನಮ್ಮ? ಈ ಪೊರ್ಕೆಯಲ್ಲಿ ನಿಮ್ ಮಗನ್ ಸ್ಟಡಿ ರೂಮ್ ಗುಡಿಸಿದ್ರೆ ನಿಮ್ ಮಗ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾನೆ. ಈ ಪರ್ಕೆಲ್ ಗುಡಿಸಿದ್ರೆ ನನ್ನ ಮಗ ಫಸ್ಟ್ ಕ್ಲಾಸ್ ಬರ್ತಾನ? ನಿಮ್ಗೆಲ್ಲ ತಲೆ ಕೆಟ್ಟಿರ್ಬೇಕಷ್ಟೇ. ಇಲ್ಲ ಮೇಡಮ್, ಸ್ಟಡಿ ರೂಮ್ ಕ್ಲೀನ್ ಆಗಿರುತ್ತಲ್ಲ, ಅದಕ್ಕೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗೇ ಆಗ್ತಾನೆ. ಒಂದ್ ಪೊರ್ಕೆ ತಗೊಳ್ಳಿ. ತಲೆಗೆಣ್ಣೆ ಹೆಚ್ಚಿದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾರೆ ಅಂತ ಕೇಳಿದ್ದೆ. ಈ ಪೊರ್ಕೆ ವಿಷಯ ನಂಗೆ ಗೊತ್ತೇ ಇಲ್ವಲ್ಲ. ಮೇಡಮ್ ಬರೀ 75 ರೂಪಾಯಿ ತಗೊಂಡ್ ನೋಡಿ, ನಿಮ್ ಮಗ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗೇ ಆಗ್ತಾನೆ. ಹೌದಾ? ಕೊಡಿ ಕೊಡಿ. ವೆರಿ ಗುಡ್, ವೆರಿ ಗುಡ್. ನೋಡಿದ್ರ 50 ರೂಪಾಯಿ ಪರ್ಕೆನ 75 ರೂಪಾಯಿ ಮಾರ್ಬಿಟ್ರಿ. ಈಗಲಾದ್ರೂ ಅರ್ಥವಾಯ್ತಾ ನಿಮ್ಗೆ ಪ್ರಚಾರ ಬಹಳ ಮುಖ್ಯ ಅಂತ? ನೋಡಿ, ನಾವೇ ಪ್ರಚಾರ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ವ್ಯಾಪಾರನೂ ಆಗೋದಿಲ್ಲ. ಯಾರಾದ್ರೂ ಸಿನಿಮಾ ಸ್ಟಾರ್ನೋ ಅಥವಾ ಕಲಾವಿದರನ್ನೋ ಕರ್ಕೊಂಬಂದ್ರೆ ಇನ್ನೂ ವ್ಯಾಪಾರ ಜೋರಾಗುತ್ತೆ. ಅಲ್ಲಿ ಇಲ್ಲಿ ಹುಡ್ಕೋದು ಯಾಕೆ? ನಿಮ್ಮನೆಯಲ್ಲಿ ಕಲಾವಿದರು ಇದಾರಲ್ಲ. ನಾನು ಪರ್ಕೆ ವಿಷಯದಲ್ಲಿ ತಲೆ ಹಾಕಲ್ಲಮ್ಮ. ಪರ್ಕೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದು ಹೆಂಗಸರ ಆಯುಧ. ಆಯುಧ ಹೆಂಗಸರದ, ಅದು ಅದನ್ನ ಬಳಸೋದು ಗಂಡಸರ ಮೇಲೆ ತಾನೆ. ಭಾವ, ನೀವು ಇದಕ್ಕೆ ಸಪೋರ್ಟ್ ಮಾಡಲೇಬೇಕು. ಇಲ್ಲ ಅಂದ್ರೆ ಮಹಿಳಾ ಸಂಘದಲ್ಲಿ ನಮ್ಗೆ ಅವಮಾನ ಆಗುತ್ತೆ. ನಾವೇ ದುಡ್ಡು ಕೊಡಕ್ ಆಗಲ್ಲ. ನೋಡಮ್ಮ, ನೀವು ಉಂಟು ಪೊರ್ಕೆ ಉಂಟು, ನಮ್ಮನ್ನ ಇದ್ರಲ್ಲಿ ಎಳೆಬೇಡಿ. ಭಾವ, ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಅಕ್ಕ ಇದ್ದಿದ್ರೆ ಹೆಲ್ಪ್ ಮಾಡ್ತಾ ಇರ್ಲಿಲ್ವಾ? ನಮ್ಗೆ ಹೆಲ್ಪ್ ಮಾಡಿ ಭಾವ, ಪ್ಲೀಸ್. ಗುಂಡಣ್ಣವ್ರೆ, ನಿಮಗೆ 2 ಸಲ ಹೇಳಿದ್ರಿ, ವೇದ ಅವ್ರ ಕೈ ಹಿಡ್ಕೊಂಡು ನನ್ ಮುಂದೆ ಡ್ಯಾನ್ಸ್ ಮಾಡಿದ್ರೆ ನನ್ ಚಟ್ಟದ ಮೇಲೆ ಮಲಗಿ ಅಲ್ಲಿಗೆ ಬರ್ಸಂಗೆ ಕದ್ದೆ. ಪ್ಲೀಸ್ ಪ್ಲೀಸ್ ನಿಲ್ಲಿಸು. ಅದೇನ್ರ ಅವನು ಕೆರೆಕ್ಟರ್ ಮೇಲೆ ಮನಸ್ಸಿ ಹಾಗೆ ಮನಸ್ಸಿಗಿರುತ್ತೆ. ನಿಮ್ಗೆ ಕೈ ಹಿಡ್ಕೊಂಡ ತಕ್ಷಣ ಗಂಟಿನ ನಾಡ ಬಂದ್ಬಿಡುತ್ತೆ. ಹೇಳಿದ್ದೆ 10 ಸಲ ಹೇಳ್ತಿರೋ, ಬ್ಲೇಡ್ ಎಳೆದಾಯ್ತು, ಚೇಂಜ್ ಮಾಡಿ. ಮಾಮ, ಅಕ್ಕ ನೋಡ್ಕೊಂತ ಸುಮ್ ಕುಂತಿರಲ್ಲ, ಕೈ ಬಿಡಿಸೋದಲ್ಲ. 2 ಸಲ ಅಂತ ಬಿಡಿಸ್ಲೋ ಮಂಕುರಾಮ. ಮನೆ ಮಂದಿ ಎಲ್ಲ ವೈಶಾಲಿ ಇಲ್ಲ ಅನ್ನೋದೇ ಹಬ್ಬ ಆಗ್ಬಿಟ್ಟಿದೆ. ಪರಕೆ ಸಮಸ್ಯೆ ಬಗ್ಗೆ ಮಾತಾಡೋ ಅಂದ್ರೆ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ರೀ, ಇದಕ್ಕಿರೋದು ಒಂದೇ ದಾರಿ. ಸುಬ್ಬಣ್ಣವ್ರು ಹೇಳಿದ್ದಾರೆ, ಒಳ್ಳೆ ಪ್ರಚಾರ ಕೊಡ್ಬೇಕಂತೆ. ಕೊಟ್ಕೋ. ರೀ, ನೀವೆಷ್ಟು ದೊಡ್ಡ ರಂಗನಟ ಗೊತ್ತಾ? ಹೌದಾ? ರೀ, ನೀವೆಷ್ಟು ನಾಟಕಗಳಲ್ಲಿ, ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀರಾ. ನೀವು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಜನ ನಿಮ್ಮನ್ನೇ ಗುರಾಯಿಸ್ತಾ ಇರ್ತಾರೆ. ಹೌದಾ ಗುಂಡ? ಜನ ಸಖತ್ತಾಗಿ ಶತಾಬ್ದಿ ರೈಲ್ನೇ ಹತ್ತಿಸ್ತಾ ಇದ್ದಾರೆ. ಹತ್ತಿಸ್ಕೋ, ನಾನು ಬರ್ತೀನಿ. ರೀ, ನಿಮ್ ಸೀರಿಯಲ್ ನೋಡಿ ಪಕ್ಕದ ಮನೆ ಸೀತಾಲಕ್ಷ್ಮಿ ಅವರು ನಿಮ್ ಯಜಮಾನ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅವ್ರು ಆಕ್ಟ್ ಮಾಡಿರೋ ಸೀರಿಯಲ್ ನಾನು ತಪ್ಪದೇ ನೋಡ್ತೀವಿ ಅಂತ ಹೊಗಳ್ತಾ ಇದ್ರು. ಈಗ ನನ್ನಿಂದ ಏನಾಗ್ಬೇಕಮ್ಮ? ರೀ, ನಿಮ್ ಮಾತಿಂದ ಜನ ಅಟ್ರಾಕ್ಟ್ ಆಗ್ತಾರೆ ರೀ. ಅದಕ್ಕೆ ಈ ಪೊರ್ಕೆಗೆ ನೀವೇ ಮಾಡಲ್ ಆಗ್ಬೇಕು. ಮತ್ತೆ ಪರ್ಕೆ ವಿಷಯ ಬಂತ? ಆಗಲ್ಲ ಕಣೆ. ರೀ, ನೀವು ನನ್ನ ನಿಜವಾದ ಪತಿದೇವನೇ ಆಗಿದ್ರೆ, ಸೂರ್ಯಚಂದ್ರ ಸಾಕ್ಷಿ ಆಗಿ ನಂಗೆ ತಾಳಿ ಕಟ್ಟಿರೋದೇ ಆಗಿದ್ರೆ, ಅಗ್ನಿ ಸಾಕ್ಷಿ ಆಗಿ ನನ್ನ ಕೈ ಹಿಡ್ದಿರೋದೇ ನಿಜ ಆದ್ರೆ, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇರೋದೇ ಆದ್ರೆ ನೀವು ಪೊರ್ಕೆನ ಮಾರ್ತೀರಾ. ಇಲ್ದಿದ್ರೆ ನನ್ನ ಮೇಲೆ ಆಣೆ. ಫಾರೆನ್ ಪರ್ಕೆ ಬೈ ಟು ಗೆಟ್ ಒನ್ ಫ್ರೀ. ನಾನು ನಮ್ಮ ಅಕ್ಕನ ಜೊತೆ ಬಂದಲ್ಲ ಹಂಗ. ನೀನೇ ಹೇಳ್ಕೊಳ್ತಾರ, ನಾಚೆ ಆಗಲ್ವೇನಲ್ಲಿ? ಇದು ಹೊಸ ರೀತಿ ಪರ್ಕೆ. ಇದರಿಂದ ನೀವು ನೆಲ ಗುಡಿಸ್ಬೋದು, ಗೋಡೆ ಗುಡಿಸ್ಬೋದು, ಮರ ಗುಡಿಸ್ಬೋದು. ಮನ್ಸು ಮಾಡಿದ್ರೆ ಆಕಾಶನೇ ಗುಡಿಸ್ಬೋದು. ನಮಗೆ ಮನ್ಸಿಲ್ಲ, ಅದಕ್ಕೆ ನೆಲ ಗುಡಿಸ್ತಾ ಇದೀವಿ. ಸರ್ ಸರ್ ಸರ್, ಒಂದು ಪೊರ್ಕೆ ತಗೊಳ್ಳಿ ಸರ್. ಸರ್, ಇದು ಫಾರಿನ್ ಪೊರ್ಕೆ ಸರ್, ಪ್ಲೀಸ್ ತಗೊಳ್ಳಿ. ಬೇಡಮ್ಮ, ಈ ಪರ್ಕೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡ್ತಾರೆ. ಆಕ್ರ ಅಕ್ಕ, ನಾ ಈ ಕಸ್ಬರ್ ಗಂಟು ಹೊತ್ತೊಂಬರಂಗಿಲ್ಲ. ಬೇಕಿದ್ರೆ ಮಾಮನ ಕೈ ಹೊರಸು. ಬೇಡದೇ ಇರೋ ವಸ್ತುಗಳನ್ನೆಲ್ಲ ಕೊಂಡ್ಕೊಂಡು ಬರ್ತೀನಿ. ಆದ್ರೆ ಎಲ್ರಿಗೂ ಬೇಕಾಗಿರೋ ಈ ಪೊರ್ಕೆ ಮಾರಕ್ಕೆ ಯಾಕೋ ಕಷ್ಟ ಆಗ್ತಿದೆ. ಸ್ಲೋಗನ್ ಸರಿಯಾಗಿರ್ಬೇಕಮ್ಮ. ಅದಾಗೆ
ಹೆಂಗಸರಿಂದ ಗಂಡಸಿಗೆ ಹೃದಯಾಘಾತ ಹೆಚ್ಚು. ಇದನ್ನ ತಡಿಬೇಕು ಅಂದ್ರೆ ಪರ್ಕೆನ್ ಕೈಗೆ ತಗೊಳ್ಳಿ. ಇದರಿಂದ 4 ಕಡ್ಡಿ ಕಿತ್ತು ಬೆಂಕಿ ಹಚ್ಚಿ ಗಂಡನ್ಗೆ ಹೀಗೆ ನಿವಾಳಿಸಿ. ಫಾರಿನ್ ಪರ್ಕೆ ಇದ್ದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, BP ಇಲ್ಲ. ಫಾರಿನ್ ಪರ್ಕೆ ಇದ್ದ ಜಾಗದಲ್ಲಿ ಆರೋಗ್ಯ ಹೆಚ್ಚತ್ತೆ. ರೀ ನನ್ಗೊಂದು ಐಡಿಯಾ ಹೊಳಿತು. ಈಗ ನೋಡಿ ಈ ಪೊರ್ಕೆನ ಹ್ಯಾಕ್ ಮಾಡ್ತೀನಿ ಅಂತ. ಸುಬ್ಬು ಪೊರ್ಕೆ ಗಂಟು ತಗೊಂಡ್ ಬಾ. ಬನ್ನಿ ಮಹಿಳೆಯರೇ ಬನ್ನಿ, ಬನ್ನಿ ಮಾತೆಯರೇ ಬನ್ನಿ, ಬನ್ನಿ ಅಕ್ಕ ತಂಗಿಯರೇ ಬನ್ನಿ. ಬರ್ರವ್ವ ಬರ್ರಿ, ನಾವು ಕಸಬರ್ಗಿ ಮಾರಾಕತ್ತೀವಿ, ತಗೋ ಬರ್ರಿ. ಗಂಡಸರು ಮಾಡೋ ಎಲ್ಲ ದೌರ್ಜನ್ಯನ ತಡೆಯೋಕೆ ಈ ಪೊರ್ಕೆ ಅನುಕೂಲ ಆಗುತ್ತೆ. ಬನ್ನಿ ಮಹಿಳೆಯರೇ ಬನ್ನಿ. ಇದೋ ಅಸ್ತ್ರ. ಹಿಂದಿನ ಕಾಲದಲ್ಲಿ ಲಟ್ಟಣಿಗೆ ಇರ್ತಿತ್ತು. ಲಟ್ಟಣಿಗೆಗಿಂತಲೂ ಪ್ರಬಲವಾದ ಅಸ್ತ್ರ ಅಂದ್ರೆ ಈ ಪೊರ್ಕೆ. ಈ ಪೊರ್ಕೆ ಹಿಡಿದಿದ್ದೆ ಆದ್ರೆ ನಿಮ್ ಗಂಡಂದ್ರು ನಿಮ್ ಕೈ ವಶಕ್ಕೆ ಬರ್ತಾರೆ. ಈ ಪೊರ್ಕೆ ಹಿಡಿರಿ, ನಿಮ್ ಗಂಡಂದ್ರನ್ನ ಹೆದರ್ಸಿ. ನಿಮ್ ಗಂಡಂದ್ರನ್ನ ಮಟ್ಟ ಹಾಕೋದಕ್ಕೆ, ನಿಮ್ ಸಂಸಾರ ಸುಧಾರಿಸ್ಕೊಳ್ಳೋದಕ್ಕೆ ಈ ಪೊರ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಪೊರ್ಕೆ ಬಳಸಿ ನಿಮ್ ಸಂಸಾರ ಸುಧಾರಿಸ್ಕೊಳ್ಳಿ. ಗಂಡಂದ್ರು ಮಾಡೋ ಎಲ್ಲ ತಪ್ಪುಗಳಿಗೆ, ಅವರಿಂದಾಗೋ ಎಲ್ಲ ತೊಂದರೆಗಳಿಗೆ ದಿವ್ಯ ಔಷಧ ರಾಮಬಾಣ ಈ ಪೊರ್ಕೆ. ಈ ಪೊರ್ಕೆನ ಕೊಂಡ್ಕೊಳ್ಳಿ, ನಿಮ್ಮ ಗಂಡಂದ್ರನ್ನ ಸುಧಾರಿಸ್ಕೊಳ್ಳಿ. ಯಾವ ಮನೆಯಲ್ಲಿ ಫಾರಿನ್ ಪೊರ್ಕೆ ಇರುತ್ತೋ ಆ ಮನೆಯಲ್ಲಿ ಗಂಡ ಹೆದರ್ತಾನೆ. ನೀವು ಕೇಳಿದ್ದನ್ನೆಲ್ಲ ತಂದು ಕೊಡ್ತಾನೆ. ಈ ಪೊರ್ಕೆಯಿಂದ ನಿಮ್ಮ ಗಂಡನ ಹೊಡೆದ್ರು ಕೂಡ ನಿಮ್ ಗಂಡ ಕೋರ್ಟ್ಗೆ ಹೋಗಕ್ಕಾಗಲ್ಲ, ಕೇಸ್ ನಿಲ್ಲಲ್ಲ. ಯಾಕಂದ್ರೆ ಈ ಪೊರ್ಕೆಗಳು ಸರ್ಕಾರದಿಂದ ಮಾನ್ಯತೆ ಪಡೆದಿವೆ. ಈ ಆಯುಧ ಬಳಸಿ ನಿಮ್ ಗಂಡಂದ್ರನ್ನ ನಿಯಂತ್ರಿಸಿ. ಪಾರ್ವತಿ ಅವರೇ, ನಮ್ಮ ಮನೆಯಲ್ಲಿ ನೀವು ಫಾರಿನ್ ಪರ್ಕೆಗಳು ಸಾಕಷ್ಟು ಬಂದು ಬಿದ್ದಿದ್ದೀರಿ. ನನ್ನ ತಂಗಿ, ಸೋದತೆ ಮಗಳು ಎಲ್ಲರೂ ಕೊಂಡ್ಕೊಂಡಿದ್ದು. ಹೌದೌದು, ನಮ್ಮನೆಯಲ್ಲೂ ಅಷ್ಟೇ ಪೊರ್ಕೆಗಳನ್ನ ಕೊಂಡಿದ್ದು. ಒಂದ್ ದಿನಕ್ಕೆ 1000 ಪೊರ್ಕೆನ ಸೇಲ್ ಮಾಡಿದೀವಿ. ಈಗಂತೂ ನಮ್ಮ ಫಾರಿನ್ ಪೊರ್ಕೆಗೆ ಡಿಮ್ಯಾಂಡು. ಇನ್ನು ಆದಷ್ಟು ಪೊರ್ಕೆಗಳು ಸೇಲ್ ಆಗ್ಲಿ ಅಂತ ನಾವು ಹಾರೈಸ್ತೀವಿ. ನಾವೇನ್ ಬರ್ತೀವಿ. ಪರಮ, ನನಗೆ ಎಷ್ಟೊಂದು ಕೇಸ್ ಬರ್ತದೆ ಗೊತ್ತೇನೋ? ಕೇಸ್ ಮೇಲೆ ಕೇಸ್ ಕಣ. ನಾನು ಇಷ್ಟೊಂದು ಫೇಮಸ್ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ನೀನು ಫೇಮಸ್ಸು. ಇದಕ್ಕೆ ಕಾರಣಕರ್ತರು ಯಾರು? ಪಾರ್ವತಿ ಅವರಪ್ಪ. ಹೌದು ಕಣ ಪಾರ್ವತಿ ಅವರೇ, ನೀವು ದೊಡ್ಡ ಸಮಸ್ಯೆನ ಸೃಷ್ಟಿ ಮಾಡಿದ್ದೀರಾ. ಯಾಕೆ ನಾವು ದುಡ್ಡು ಮಾಡ್ತಿದೀವಿ ಅಂತನಾ? ಪಾರ್ವತಿ ಅವರೇ, ಪೊರ್ಕೆ ಕೊಂಡ್ಕೊಂಡು ಹೆಂಗಸರು ತಮ್ಮ ಗಂಡಂದ್ರ ಮೇಲೆ ಪ್ರಯೋಗ ಮಾಡ್ತಾ ಇದಾರೆ. ಕೆಲವರು ಹೆದರ್ಸ್ತಾ ಇದಾರೆ, ಇನ್ನು ಕೆಲವರು ತಮ್ಮ ಗಂಡಂದ್ರಿಗೆ ಹೊಡೆದಿದ್ದಾರೆ. ಹೊಡ್ತಾ ತಿಂದು ಗಂಡಂದ್ರು ಆಸ್ಪತ್ರೆ ಸೇರಿದ್ದಾರೆ. ಇದಕ್ಕೆಲ್ಲ ಕಾರಣ ನೀವು ಆಗ್ತೀರಾ? ಅದು ಅವ್ರವ್ರ ಮನೆ ವಿಷಯ, ಅವ್ರವ್ರು ಬಿಟ್ಟಿದ್ದು. ಹಾಗಲ್ಲ ಪಾರ್ವತಿ ಅವರೇ, ಈ ಪೊರ್ಕೆಯಿಂದ ಹೊಡೆದ್ರೆ ಸರ್ಕಾರ ಕೂಡ ಮಾನ್ಯ ಮಾಡುತ್ತೆ. ಇದು ಮಾನ್ಯತೆ ಪಡೆದಿರೋ ಪೊರ್ಕೆ ಅಂತ ಸುಳ್ಳು ಹೇಳಿದಿರಲ್ಲ, ಎಲ್ಲಿದೆ ರೀ ಮಾನ್ಯತೆ? ಇಂಥ ಸೋಪಲ್ಲೇ ಮುಖ ತೊಳೆದ್ರೆ ಮುಖ ಸಿನಿಮಾ ನಟಿಯರಂತೆ ಬೆಳಗುತ್ತೆ ಅಂತಾರೆ. ಆದ್ರೆ ನಾನು ಹಾಗೆ ಇದ್ದೀನಿ. ಕರೆಕ್ಟ್. ಜಗ ಬೆಳ್ಳಗಾಗಕ್ಕೆ ಇಂಥ ಫೇಸ್ ಕ್ರೀಮ್ ಬಳಸಿ ಅಂತಾರೆ. ನಾವು ಬಳಸಲ್ವಾ? ಅದೆಲ್ಲ ಚೆನ್ನಾಗಿ ಮಾರಾಟ ಆಗ್ಲಿ ಅಂತ ಅಷ್ಟೇ. ಒಪ್ತೀನ್ರಿ, ಆದ್ರೆ ಪೊರ್ಕೆ ವಿಷಯದಲ್ಲಿ ಜನ ತೊಂದರೆ ಅನುಭವಿಸ್ತಾ ಇದಾರೆ. ಮುಂದೆ ಆಗೋ ಅನಾಹುತಗಳಿಗೆ ನಾನು ಜವಾಬ್ದಾರನಲ್ಲ ಅಂತ ಎಚ್ಚರಿಕೆ ಕೊಟ್ಟು ಹೋಗಿ ಬಂದಿದ್ದೀನಿ. ಯಾಕಂದ್ರೆ ಈ ವಿಷಯ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಾ ಇದೆ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಪೊರ್ಕೆ ಹಗರಣ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಗಂಡಂದ್ರ ಮೇಲೆ ಅಸ್ತ್ರವಾಗಿ ಬಳಸಬಹುದು ಅಂತ ನಾವು ಸಾಕಷ್ಟು ಪೊರ್ಕೆಗಳನ್ನ ಮಾರಿದೀವಿ, ಸಾಕಷ್ಟು ದುಡ್ಡು ಮಾಡಿದೀವಿ. ಆದ್ರೆ ಕೆಲವು ಮನೆಗಳಲ್ಲಿ ಗಂಡಂದ್ರ ಮೇಲೆ ಶೋಷಣೆ ನಡೀತಾ ಇದೆ. ಪೊರ್ಕೆ ಏಟ್ ತಿಂದು ಆಸ್ಪತ್ರೆ ಸೇರ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಜ್ಞಾನ ಬಂದಿಲ್ಲ, ಮದುವೆ ದಿನದಿಂದ ಜ್ಞಾನ ಇಲ್ಲ ಅಂತ ಅವ್ರ ಹೆಂಡತಿಯರು ಹೇಳ್ತಾ ಇದ್ದಾರೆ. ಗಲಾಟೆ ತುಂಬಾ ಜಾಸ್ತಿಯಾಗಿ ಪೊಲೀಸ್ ಕೇಸ್ ಆಗ್ತಾ ಇದೆ. ಜನ ಎಲ್ಲ ಪಾರು ಆಂಟಿ ಮೇಲೆ ತಿರುಗಿ ಬಿದ್ದಿದ್ದಾರೆ. ಅಷ್ಟೇ ಅಲ್ಲ, ಘೇರಾವ್ ಮಾಡ್ತಿದ್ದಾರೆ, ಫಾರಿನ್ ಪೊರ್ಕೆಗಳನ್ನ ಸುಡ್ತಿದ್ದಾರೆ. ಈ ಗಲಾಟೆ ಯಾವ ರೀತಿ ಟರ್ನ್ ತಗೊಳುತ್ತೆ? ಲಾಠಿ ಚಾರ್ಜ್ ಆಗತ್ತಾ? ಫೈರಿಂಗ್ ಆಗತ್ತಾ? ಫೈರಿಂಗ್ ಆದ್ರೆ ಎಷ್ಟು ಜನ ಸಾಯ್ತಾರೆ? ಮುಂದೇನಾಗತ್ತೆ ಅಂತ ನೀವೇ ಕಾದ್ ನೋಡಿ. ಇದು ಪೊರ್ಕೆ ಹಗರಣದ ಕ್ಲೈಮ್ಯಾಕ್ಸ್. ನಾನು ಪಕ್ಕದ ಮನೆ ಹುಡುಗಿ ವೇದ, ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದಾ. ನೋಡಿದ್ರ ಯಾವ ಹಂತಕ್ಕೆ ಹೋಗಿದೆ ಅಂತ? ಪರ್ಕೆನೆ ಸುಟ್ಟೋರು ಇವಳನ್ನ ಸುಡ್ದೇ ಬಿಡ್ತಾರ? ಈ ಜನಗಳೆಲ್ಲ ತಿರುಗಿ ಬಿದ್ಬಿಟ್ಟಿದ್ದಾರೆ. ಈಗ ಏನ್ರಿ ಮಾಡೋದು? ನನ್ ಕಾಪಾಡ್ರೆ. ಫಾರಿನ್ ಪೊರ್ಕೆಯಿಂದ ಹೊಡ್ತಾ ತಿಂದು ಆಸ್ಪತ್ರೆ ಸೇರಿರುವ ಗಂಡಂದಿರಿಗೆ ಪರಿಹಾರ ನೀಡಬೇಕು. ಪಾರ್ವತಿಯರಿಗೆ ಕೇಳಿಸ್ಕೊಂಡ್ರ? ನನಗ್ ಗೊತ್ತು, ಈಗಾಗ್ಲೇ 5 ಜನ ಆಸ್ಪತ್ರೆ ಸೇರಿದ್ದಾರೆ. ಪರಿಹಾರ ಧನ ಕೊಟ್ಟು ಪರಿಹಾರ ಕಂಡ್ಕೊಳ್ಳಿ. ದುಡ್ಡು ಕೊಡ್ಬೇಕಾ? ಹೊಡೆದಿರೋದು ಹೆಂಡ್ತಿರ್ತಾನೆ. ಹೊಡಿಬೋದು ಅಂತ ಹೇಳಿದ್ ನೀವೇ ತಾನೆ? ನೀವ್ ಎಷ್ಟು ದುಡಿದಾರ ಅಷ್ಟು ಕೊಟ್ಟು ಕಳ್ಸ್ರಿ. ಕೊಂಡನವ್ರೆ ದುಡ್ದಿರೋದು ಬರೀ 10,000 ಮಾತ್ರ. ಅಷ್ಟು ಕೊಟ್ಟು ಕಳ್ಸಿ ಹಂಚ್ಕೊಳ್ಳಿ. ಅಯ್ಯೋ, ಇಷ್ಟೆಲ್ಲ ಆಗತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲಪ್ಪ. ದುಡ್ಡಿರೋ 10,000. ಅಯ್ಯೋ, ಪೊರ್ಕೆಯಿಂದ ಬಂದಿರೋ 10,000
ಹೋಯ್ತಲ್ಲಪ್ಪ. ನಾ ಈ ಪೊರ್ಕೆ ಬಿಸ್ನೆಸ್ಸೇ ಮಾಡಲ್ಲ. ನೋಡಿ, ಯಾರು ಗಲಾಟೆ ಮಾಡಬೇಡಿ. ಆಸ್ಪತ್ರೆ ನಡ್ರಿ, ಪರಿಹಾರ ದನ ಕೊಟ್ಟಿದ್ದಾರೆ, ಅಲ್ಲೇ ಕೊಡ್ತೀನಿ. ಬನ್ನಿ ಬನ್ನಿ. ಗೊತ್ತಾಯ್ತೇನಮ್ಮ, ಪರಕೆಗೆ ಹೋದ ಮಾನ ವ್ಯಾಕ್ಯೂಮ್ ಕ್ಲೀನರ್ ಕೊಟ್ಟರು ಬರಲ್ಲ. ಪಾರು, ಇದೆಲ್ಲ ನಿನಗೆ ಬೇಕಿತ್ತಮ್ಮ? ರೀ, ನಾವೇ ಸಂಪಾದನೆ ಮಾಡೋಣ ಅಂತ ಹೋದ್ರೆ ಇಷ್ಟೆಲ್ಲ ಆಗುತ್ತೆ ಅಂತ ನನಗೇನ್ರಿ ಗೊತ್ತಿತ್ತು? ನಿಮ್ಮ ಮಹಿಳಾ ಸಂಘದವ್ರು ಹೇಳಬೇಕಿತ್ತು, ಪರಕೆ ನಮಗೆ ಆಗ ಬರಲ್ಲ ಅಂತ. ಹಲೋ, ಮಹಿಳಾ ಸಂಘದ ಪ್ರೆಸಿಡೆಂಟಾ? ಹೇಳಿ ಮೇಡಮ್. ಮೇಡಮ್, ನಾ ಪೊರ್ಕೆ ಬಿಸ್ನೆಸ್ ಬಿಟ್ಬಿಟ್ಟೆ, ಲಾಭ ಬಂತು, ಆದ್ರೆ ದೊಡ್ಡ ಗಲಾಟೆ ಆಯ್ತು. ಸರಿ ಮೇಡಮ್, ಆ ಬಿಸ್ನೆಸ್ ಶುರು ಮಾಡ್ತೀನಿ. ಮತ್ತೆ ಯಾವ ಬಿಸ್ನೆಸ್ ಶುರು ಮಾಡ್ತೀಯಮ್ಮ? ಲಟ್ಟಣಿಗೆ ಬಿಸ್ನೆಸ್.